ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದೊಳ್ಳೆ ಕತೆ ಹೇಳ್ತೀನಿ. ಒಂದು ಊರಲ್ಲಿ ಒಂದು ಗುರುಕುಲ ಇರುತ್ತೆ. ಅಲ್ಲಿ ಗುರುಗಳು ಶಿಷ್ಯಂದ್ರು ಇರ್ತಾರೆ. ಗುರುಗಳು ತುಂಬ ವರ್ಷಗಳಿಂದ ಶಿಷ್ಯಂದ್ರಿಗೆ ಪಾಠಗಳನ್ನ, ಜೀವನದ ಕೌಶಲ್ಯಗಳನ್ನ, ಜೀವನ ಹೇಗೆ ಮಾಡಬೇಕು ಅನ್ನೋದನ್ನ ಬೋಧನೆ ಮಾಡ್ತಾನೆ ಇರ್ತಾರೆ. ಒಂದಿನ ಗುರುಗಳಿಗೆ ಸಂಶಯ ಬರುತ್ತೆ. ಅರೆ, ನಾನೇನೋ ಬೋಧನೆ ಪಾಠ ಎಲ್ಲ ಮಕ್ಳಿಗೆ ಕಲಿಸ್ತಾನೇ ಇದ್ದೀನಿ ಶಿಷ್ಯಂದ್ರಿಗೆ. ಆದರೆ ಶಿಷ್ಯಂದ್ರು ಇದನ್ನು ಯಾವ ಮಟ್ಟಿಗೆ ಅಳವಡಿಸ್ಕೊಂಡಿದ್ದಾರೆ, ಪರೀಕ್ಷೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಆವಾಗ ಯೋಚನೆ ಮಾಡಿ ಒಂದು ಆನೆನ ತಂದು ನಿಲ್ಲಿಸಿ ಅಲ್ಲಿ ಅವರ ಗುರುಕುಲದಿಂದ 4 ಜನ ಶಿಷ್ಯಂದ್ರನ್ನ ಆಯ್ಕೆ ಮಾಡ್ತಾರೆ. ಆ 4 ಜನ ಶಿಷ್ಯಂದ್ರ ಕಣ್ಣಿಗೆ ಬಟ್ಟೆ ಕಟ್ಟಿ, ಇದು ಒಂದು ಆನೆ ಶಿಷ್ಯಂದ್ರೆ, ನೀವು ಇದು ಯಾವ ಆಕೃತಿಯಲ್ಲಿದೆ ಅಂತ ನನಗೆ ನೀವು ಮುಟ್ಟಿ ನೋಡಿ ಪರಿಶೀಲನೆ ಮಾಡಿ ಹೇಳಬೇಕು ಅಂತ ಹೇಳ್ತಾರೆ ಗುರುಗಳು. ಶಿಷ್ಯಂದ್ರು ಆಗಲಿ ಗುರುಗಳೇ ಅಂತ ಹೇಳಿ ಒಬ್ರೊಬ್ರು ಒಂದೊಂದು ಜಾಗದಲ್ಲಿ ಹೋಗಿ ನಿಂತ್ಕೋತಾರೆ. ಒಬ್ಬ ಶಿಷ್ಯ ಆನೆ ಕಾಲ ಹತ್ರ ಹೋಗಿ ನಿಂತ್ಕೋತಾನೆ. ಆನೆ ಕಾಲನ್ನು ಮುಟ್ಟಿ ನೋಡ್ಬಿಟ್ಟು, ಗುರುಗಳೇ, ಆನೆ ಸ್ತಂಭದ ಆಕೃತಿಯಲ್ಲಿದೆ, ತುಂಬ ದೊಡ್ಡದಾಗಿದೆ, ಇದು ಸ್ತಂಭದ ಆಕೃತಿಯಲ್ಲೇ ಇರಬೇಕು ಅಂತ ಹೇಳ್ತಾನೆ. ಇನ್ನೊಬ್ಬ ಶಿಷ್ಯ ಹೇಳ್ತಾನೆ, ಇಲ್ಲ ಇಲ್ಲ ಗುರುಗಳೇ, ಆನೆ ಸ್ತಂಭದ ಆಕೃತಿಯಲ್ಲಿಲ್ಲ, ಇದು ನೂಲಿನಾಗಿದೆ, ಉದ್ದಕ್ಕಿದೆ ಆನೆ ಅಂತ ಹೇಳ್ತಾನೆ. ಇನ್ನೊಬ್ಬ ಶಿಷ್ಯ ಹೇಳ್ತಾನೆ, ಇಲ್ಲ ಗುರುಗಳೇ, ಅವರಿಬ್ಬರು ಹೇಳಿದ್ದು ತಪ್ಪು, ಆನೆ ಮಡಿಕೆ ಆಕೃತಿಯಲ್ಲಿದೆ ಅಂತ ಹೇಳ್ತಾನೆ. ಯಾಕಪ್ಪ ಅಂದರೆ ಅವನು ಆನೆ ಹೊಟ್ಟೆ ಭಾಗದ ಹತ್ರ ಹೋಗಿ ನಿಂತಿರ್ತಾನೆ. ಇನ್ನೊಬ್ಬ ಶಿಷ್ಯ ಹೇಳ್ತಾನೆ, ಇಲ್ಲ ಗುರುಗಳೇ, ಅವ್ರು 3 ಜನ ಹೇಳಿದ್ದು ತಪ್ಪು, ಆನೆ ಕೋಲಿನ ಹಾಗೆ ಉದ್ದವಾಗಿದೆ ಅಂತ ಹೇಳ್ತಾನೆ. ಎಲ್ಲರೂ ಜಗಳ ಆಡ್ತಿರ್ತಾರೆ, ಇಲ್ಲ ನಾನು ಹೇಳಿದ್ದೆ ಸರಿ, ನಾನು ಹೇಳಿದ್ದೆ ಸರಿ ಅಂತ. ಆವಾಗ ಗುರುಗಳು ಬರ್ತಾರೆ ಶಿಷ್ಯಂದ್ರ ಹತ್ರ. ಗುರುಗಳು ಹೇಳ್ತಾರೆ, ನೀವು 4 ಜನ ಹೇಳಿದ್ದು ಸರಿನೇ ಅಪ್ಪ, ಆನೆ ಸ್ತಂಭದ ಆಕಾರದಲ್ಲಿಯೂ ಇದೆ, ಮಡಿಕೆಯಾಗಿಯೂ ಇದೆ, ನೂಲಿನಾಗೂ ಇದೆ, ಕೋಲಿನ ಆಕೃತಿಯಲ್ಲೂ ಇದೆ. ಆದರೆ ಇಲ್ಲಿ ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅಂದರೆ, ನಾವು ನೋಡಿದ್ದು ಮಾತ್ರನೇ ಸರಿ, ಇನ್ನೊಬ್ಬರು ಮಾಡಿದ್ದು ಅಥವಾ ಇನ್ನೊಬ್ಬರು ಹೇಳಿದ್ದು ಸರಿ ಅಲ್ಲ ಅಂತ ಹೇಳ್ತಾ ಇದ್ದೀವಿ ಅಲ್ವಾ? ಯಾವಾಗಲೂ ನಾವು ಹೇಳಿದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ನಂಬ್ತೀವೋ, ಇನ್ನೊಬ್ಬರು ಹೇಳೋದು ಅಷ್ಟೇ ಸರಿಯಾಗಿರುತ್ತೋ ಇಲ್ವೋ ಅಂತ ನಂಬಿಲ್ಲ ಅಂದ್ರೂ ಪರಿಶೀಲನೆ ಮಾಡೋ ಸಂಯಮ ಅಥವಾ ತಾಳ್ಮೆ ಇರಬೇಕು. ಆವಾಗ ನಮ್ಮ ಜೊತೆ ಇರೋರು ನಾವು ತುಂಬ ಖುಷಿಯಾಗಿರ್ತೀವಿ. ಅವ್ರು ಹೇಳೋದನ್ನು ನಂಬಬೇಕಾಗುತ್ತೆ, ನಾವು ಹೇಳೋದನ್ನು ಅವ್ರು ನಂಬಬೇಕಾಗುತ್ತೆ. ನಂಬಿಲ್ಲ ಅಂದ್ರೂ ಅದನ್ನು ಪರಿಶೀಲನೆ ಮಾಡೋ ತಾಳ್ಮೆ ಇದ್ದರೆ ಎಲ್ಲ ಸಂಬಂಧಗಳು ತುಂಬ ಚೆನ್ನಾಗಿ ಗಟ್ಟಿಯಾಗಿ ಇರುತ್ತೆ ಅಂತ ಅನಿಸುತ್ತೆ ಅಲ್ವಾ? ಯೋಚನೆ ಮಾಡಿ. This video is sponsored by Zen Rivers.